ನಮಸ್ತೆ. ಇವತ್ತು ಮಲ ಅಥವಾ ಮೋಷನ್ ಅನ್ನು ತಡೆದಿಟ್ಕೊಳ್ಳೋದ್ರಿಂದ ಏನೇನು ಲಕ್ಷಣಗಳು ಶರೀರದಲ್ಲಿ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ತುಂಬಾ ಜನಕ್ಕೆ ಮೋಷನ್ ಬಂದ ಕೂಡಲೇ ಟಾಯ್ಲೆಟ್ಗೆ ಹೋಗೋದನ್ನ ತಡೆ ಹಿಡಿಯುವಂತ ಅನಿವಾರ್ಯತೆ ಇರುತ್ತೆ. ಟ್ರಾವೆಲ್ ಮಾಡ್ತಾ ಇರ್ತಾರೆ, ಇಲ್ಲ ಆಫೀಸಲ್ಲಿ ಇರ್ತಾರೆ, ಇಲ್ಲ ಕೆಲವರು ಸುಮ್ಮನೆ ಮೊಬೈಲ್ ನೋಡ್ತಾ ಟೈಮ್ ಕಳೀತಾರೆ. ಮಲವನ್ನ ಅಮ್ಕಿ ಹಿಡಿಯುವಂಥದ್ದು. ಸೊ ಇದನ್ನ ತುಂಬಾ ದಿನಗಳ ಕಾಲ ಅಥವಾ ವರ್ಷಗಳ ಕಾಲ ಮಾಡೋದ್ರಿಂದ ಕೆಲವು ವಿಶೇಷ ಲಕ್ಷಣಗಳು ಶರೀರದಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಅದರಲ್ಲಿ ಒಂದು ಮೂಗಲ್ಲಿ ಆಗುವಂತ ಶೀತ. ಅದು ಯಾವುದೇ ಮೆಡಿಸಿನ್ ತಗೊಂಡಾಗ ಕಮ್ಮಿ ಆಗೋದು, ಮತ್ತೆ ಪುನಃ ಪುನಃ ಬರೋದನ್ನ ಅಲರ್ಜಿ ಅಂತ ಹೇಳ್ತೀವಿ. ಸೊ ಆ ಲಕ್ಷಣ ಬರ್ಬೋದು. ಕೆಲವರಿಗೆ ಅದು ತಲೆನೋವಾಗಿ ಬರ್ಬೋದು. ಮತ್ತೆ ಇನ್ನು ಕೆಲವು ಲಕ್ಷಣಗಳು ಕೆಳಗಡೆಯಿಂದ ಹೋಗೋ ಗಾಳಿಯನ್ನ ಹಿಡಿದಿಟ್ಟಾಗ ಏನ್ ಲಕ್ಷಣ ಬರುತ್ತೆ ಅಂತ ಇನ್ನೊಂದು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ಎಲ್ಲಾ ಲಕ್ಷಣಗಳು ಇದರಲ್ಲಿ ಬರುತ್ತೆ. ಅದರೊಂದಿಗೆ ಕಾಫ್ ಮಸಲ್ ಪೈನ್ ಅಂದ್ರೆ ಮೀನ್ ತತ್ತಿಗಳು ಅಂತ ಏನ್ ಹೇಳ್ತೀವಿ, ಅದರಲ್ಲಿ ನೋವು ಅಥವಾ ಹಿಡ್ಕೊಳ್ಳೋದು, ಮಾಂಸ ನನಗೆ ಹಿಡ್ಕೊಳ್ಳುತ್ತೆ ಅಂತ ಹೇಳೋರು ತುಂಬಾ ಜನ ಇರ್ತಾರೆ. ಅದು ಕ್ಯಾಲ್ಸಿಯಮ್ಸ್ ಎಲ್ಲ ತಗೊಂಡ ಮೇಲೆ ಕೂಡ ಕ್ರಾಂಪ್ಸ್ ಇರುವಂತವ್ರು, ಅವ್ರಿಗೆ ಹೆಚ್ಚಾಗಿ ಮೋಷನ್ ಕರೆಕ್ಟ್ ಆಗಿ ಹೋಗ್ತಾ ಇರಲ್ಲ ಅಥವಾ ಹೋಗೋದನ್ನ ಇವರು ತಡೆ ಹಿಡಿತಾ ಇರ್ತಾರೆ. ಮಲದ್ವಾರದಲ್ಲಿ ಕುಯ್ದಂಗಾಗುವಂಥದ್ದು ಅಥವಾ ಆನಲ್ ಫಿಶರ್ ಅಂತ ಕರಿತೀವಿ, ಅಥವಾ ಹೊಟ್ಟೆಯಲ್ಲಿ ಕುಯ್ದಂಗಾಗುವಂಥದ್ದು. ಸೊ ಆ ತರದ ನೋವು ಕುಯ್ದಂಗಾಗೋದು ಅಂದ್ರೆ ಕುಯ್ದಾಗ ನೋವಾಗುತ್ತೆ. ಆದ್ರೆ ಆನಲ್ ಫಿಶರ್ ಅಲ್ಲಿ ಮಲದ್ವಾರದಲ್ಲೇ ಗಾಯ ಆಗತ್ತೆ. ಇನ್ನು ಕೆಲವರಿಗೆ ಉಸಿರು ಸಿಕ್ಕಾಕೊಂಡಂಗಾಗುತ್ತೆ. ತುಂಬಾ ಜನ ನಂಗೆ ಕೆಲಸ ಮಾಡಿದಾಗ ಉಸಿರು ಸಿಕ್ಕಾಕೊಳ್ಳುತ್ತೆ ಅಂತ ಹೇಳ್ತಾರೆ. ಉಸಿರಾಟದ ವೇಗ ಅಂದ್ರೆ ಉಸಿರನ್ನು ಹೊರಗಡೆ ಬಿಡಕ್ಕೆ ತೆಗಿಯಕ್ಕೆ ಕಷ್ಟ ಆಗುವಂಥದ್ದು. ಮತ್ತೆ ಕೆಲವರಿಗೆ ಬಾಯಿ ತುಂಬಾ ಸ್ಮೆಲ್ ಇರತ್ತೆ. ಸೊ ಅವಾಗ ನಾವು ಎಷ್ಟೇ ಮೌತ್ ವಾಶ್, ಚೆನ್ನಾಗಿರೋ ಬ್ರಷ್, ಪೇಸ್ಟ್ ಯೂಸ್ ಮಾಡಿದ್ರು ಕೂಡ ಇದರಿಂದ ಪರಿಹಾರ ಸಿಗಲ್ಲ. ಅದೇ ರೀತಿ ಬಾರದೇ ಇರುವ ಮಲವನ್ನ ಬಲವಂತವಾಗಿ ಹೊರಗಡೆ ಹಾಕಕ್ಕೆ ಕೂಡ ಪ್ರಯತ್ನ ಮಾಡಬಾರ್ದು ಅಂತ ಆಯುರ್ವೇದ ಹೇಳುತ್ತೆ. ಅಂದ್ರೆ ನಮಗೆ ಆಫೀಸಿಗೆ ಲೇಟ್ ಆಗುತ್ತೆ, ಸ್ಕೂಲ್ ಬಸ್ ಬರ್ತಾ ಇದೆ ಅಂತ ಫೋರ್ಸ್ಫುಲಿ ಮಾಡುವಂಥದ್ದು, ಅಂದ್ರೆ ಮುಕ್ಕದು ಅಥವಾ ಸ್ಟ್ರೈನಿಂಗ್ ಎಟ್ ಡೆಫಿಕೇಶನ್ ಅಂತ ಹೇಳಿ ಕರಿತೀವಿ. ಇದರಿಂದ ಕೂಡ ಮಲದ್ವಾರದಲ್ಲಿ ಗಾಯ ಆಗ್ಬೋದು. ತುಂಬಾ ದಿನಗಳು ಮಾಡಿದಾಗ ನಮಗೆ ಪೈಲ್ಸ್ ಕಾಯಿಲೆ ಕೂಡ ಬರ್ಬೋದು. ಸೊ ಅದನ್ನ ಅವಾಯ್ಡ್ ಮಾಡಬೇಕು. ಅಂದ್ರೆ ಬಾರದಿರೋದನ್ನ ಬಲವಂತವಾಗಿ ಹೊರಗಡೆ ಹಾಕಕ್ಕೂ ಟ್ರೈ ಮಾಡಬಾರ್ದು, ಬಂದಿದ್ದನ್ನ ಹಿಡಿದಿಟ್ಕೋಬಾರ್ದು ಅನ್ನೋದು ಪ್ರಧಾನ ವಿಷಯ. ಆಮೇಲೆ ಯಾರಿಗೆ ಮಲಬದ್ಧತೆ ಇರುತ್ತೆ ಅದರ ಪರಿಹಾರಗಳನ್ನ ಇದರಲ್ಲಿ ನಾವು ಅಳವಡಿಸ್ಕೊಳ್ಬಹುದು. ತರಕಾರಿಗಳೊಂದಿಗೆ ಸ್ವಲ್ಪ ಮಟ್ಟಿಗೆ ಎಣ್ಣೆ ಮತ್ತು ತುಪ್ಪ, ಇದನ್ನ ನಾವು ಒಳ್ಳೆ ಗುಣಮಟ್ಟದನ್ನ ಯೂಸ್ ಮಾಡೋದ್ರಿಂದ ಮಲ ಸರಾಗವಾಗಿ ಜಾರಕ್ಕೆ ಅನುಕೂಲ ಆಗಿ ಬರುತ್ತೆ. ಇನ್ನೂ ಹೆಚ್ಚಿನ ಆಯುರ್ವೇದ ಮಾಹಿತಿಗಳಿಗೆ ನಮ್ಮನ್ನು ನೀವು ಫಾಲೋ ಮಾಡ್ಕೋಬಹುದು.